ಸರ್ ಅದು ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನಮ್ ಮಕ್ಳಿಗೆ ಹೋಮ್ ವರ್ಕ್ಸ್ ಮಾಡೋದಂದ್ರೆ ಅಲರ್ಜಿ ಮೇಡಮ್. ಕ್ಲಾಸ್ ವರ್ಕ್ ಇನ್ಕಂಪ್ಲೀಟ್. ಏನ್ ಮಾಡಬಹುದು, ಇದಕ್ಕೆ ಏನಾದ್ರೂ ಪರಿಹಾರ ಇದೆ ಅಂತ ಕೇಳ್ತಾ ಇದ್ರಿ. ನಾನು ಟೀಚಿಂಗ್ ಫೀಲ್ಡ್ ಇರೋದ್ರಿಂದಾಗಿ ನನಗೆ ತಿಳಿದಂತಹ ಒಂದಿಷ್ಟು ವಿಷಯವನ್ನ ನಿಮ್ ಜೊತೆ ಹಂಚ್ಕೊಂತೀನಿ. ನಮ್ಮ ಹೆಣ್ಮಕ್ಳಿದಾರಲ್ಲ, ಹುಡುಗಿಯರು, ಅವರು ಸ್ವಲ್ಪ ಕ್ಲಾಸ್ ವರ್ಕ್ ಹೋಮ್ ವರ್ಕ್ ಮಾಡೋದ್ರಲ್ಲಿ ಒಂದು 80% ಅವ್ರು ಜಾಸ್ತಿ ಇರ್ತಾರೆ. ಇನ್ ನಮ್ ಹುಡುಗರು ಸ್ವಲ್ಪ ನಾವು ಸ್ಕೂಲಲ್ಲಿ ನೋಡ್ತೀವಲ್ಲ, ಯಾವಾಗ್ಲೂ ಅವ್ರದ್ದು ಇನ್ಕಂಪ್ಲೀಟ್ ಇರುತ್ತೆ. ಮತ್ತೆ ಅವರಿಗೆ ಬರೆಯೋದು ಇವೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಗೊತ್ತಿಲ್ಲ, ಹಂಗೆ ನೇಚರ್ ಇರುತ್ತೆ ಅನ್ಸುತ್ತೆ ಸ್ವಲ್ಪ. ಇವ್ರು ಅಚ್ಚುಕಟ್ಟಾಗಿ ಹೋಮ್ ವರ್ಕ್ ಮಾಡ್ತಾರೆ, ಅವ್ರು ಸ್ವಲ್ಪ ಹಾಗಂತ ಹೇಳಿ ಇಲ್ಲಿ ಯಾರು ಹೋಮ್ ವರ್ಕ್ ಮಾಡಿದವ್ರು ಬುದ್ಧಿವಂತರು, ಹೋಮ್ ವರ್ಕ್ ಮಾಡಿದವ್ರ ಮಕ್ಳು ದಡ್ರು ಅಂತ ಏನು ಇಲ್ಲ. ಅದು ಬೇರೆನೇ ವಿಷಯ. ಓಕೆ, ಯಾಕೆ ನಮ್ಮ ಮಕ್ಳು ಹೋಮ್ ವರ್ಕ್ ಮಾಡೋದಿಲ್ಲ ಅದನ್ನ ತಿಳ್ಕೊಳ್ಳೋಣ ಫಸ್ಟ್. ಇಲ್ಲಿ ನಾನು ನಮ್ಮನ್ನೇ ಹೊಣೆಗಾರಿಕೆನಾಗಿ ಮಾಡ್ಕೊಂತೀನಿ. ಯಾರನ್ನ? ಸದ್ಯಕ್ಕೆ ಟೀಚರ್ನ. ಯಾಕೆ ಅಂತ ಕೇಳ್ಬಹುದು ನೀವು. ನಮ್ಮ ಮಕ್ಳು ಹೋಮ್ ವರ್ಕ್ ಮಾಡದೇ ಇರೋದಕ್ಕೂ ನೀವು ಟೀಚರ್ನ ಬ್ಲೇಮ್ ಮಾಡ್ತಿರೋದಕ್ಕೂ ಕಾರಣ ಏನು ಅಂತ. ಇಲ್ಲಿ ಬ್ಲೇಮಿಂಗ್ ಅಂತ ಅಲ್ಲ, ಅಂದ್ರೆ ನಮ್ಗಿರೋ ಚೌಕಟ್ಟಿನಲ್ಲಿ ನಾವು ಕೆಲವೊಂದು ಮಾಡ್ಬೇಕಾಗತ್ತೆ. ಸ್ಕೂಲ್ ಅಂದ್ರೆ ಮ್ಯಾನೇಜ್ಮೆಂಟ್ ಇರುತ್ತೆ, ಅಲ್ಲಿಂದ ರೂಲ್ಸ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಅಂದ್ರೆ ಒಂದು ಸ್ಕೂಲಲ್ಲಿ ಅತಿಯಾದ ಹೋಮ್ವರ್ಕ್ ಕೊಡ್ತಾರೆ. ಎಷ್ಟು ಅಂದ್ರೆ ಮಕ್ಳಿಗೆ ಮನೆಗ್ ಬಂದು ಅದು ಬೇಕೋ ಬೇಡವೋ ಪುಸ್ತಕ ತುಂಬೇಕು ಅಷ್ಟೊಂದು ಬರಿತಾನೆ ಇರ್ತಾರೆ. ನೈಟ್ ತನಕ ಬರೀತಾರೆ. ಅವ್ರಿಗೆ ಬೇರೆ ಆಕ್ಟಿವಿಟೀಸ್ ಮಾಡೋದಕ್ ಆಗೋದಿಲ್ಲ, ಅಥವಾ ಪುಸ್ತಕ ಇರೋದಿಲ್ಲ ಅಂತ ಹೇಳ್ಬೋದು. ಅದೇ ಒಂದಿಷ್ಟು ಸ್ಕೂಲ್ ತಗೊಂಡ್ರೆ ಫುಲ್ ಫ್ರೀ. ಕೊಟ್ರೆ ಒಂದು ಮ್ಯಾಥ್ಸ್ ಸೈನ್ಸ್ ಹೋಮ್ವರ್ಕ್ ಕೊಟ್ಬಿಟ್ಟು ನೀವು ಆರಾಮಿರಿ ಅಂತ ಕೊಡ್ತಾರೆ. ಕೇಳಿದ್ರೆ ಪ್ರೆಷರ್ ಬೇಡ ಅಂತಾರೆ. ಅಲ್ಲಿ ಹೋಮ್ವರ್ಕ್ ಕೊಡೋ ಸ್ಕೂಲಲ್ಲಿ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಮಕ್ಳನ್ನ ಬ್ಯುಸಿ ಆಗಿಡ್ಬೇಕು, ಅವ್ರು ಏನ್ ಓದಿರ್ತಾರೋ ಅದು ಚೆನ್ನಾಗಿ ಬರದ್ರೇನೆ ನೆನಪಲ್ಲಿ ಉಳಿಯೋದು ಅಂತಾರೆ. ಸೊ ಹಾಗಾಗಿ ಇಲ್ಲಿ ಟೀಚರ್ ಗಳದ ಪಾತ್ರ ಏನಿರೋದಿಲ್ಲ, ಎಲ್ಲ ಮ್ಯಾನೇಜ್ಮೆಂಟ್ ಇರುತ್ತೆ. ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಬಿಡಿ, ಅವ್ರಿಗೆ ಹೇಗೆ ಸರ್ಕ್ಯುಲರ್ ಇರುತ್ತೋ ಅದನ್ನ ಅವರು ಫಾಲೋ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾನು ಇವಾಗ ಪ್ರೈವೇಟ್ ಸ್ಕೂಲನ್ನೇ ತಗೊಂತೀನಿ. ಮಕ್ಳು ಮನೆಗ್ ಬಂದ ತಕ್ಷಣ ಅವರು ಖುಷಿಯಾಗಿ ಪುಸ್ತಕವನ್ನ ತೆಗೆದು ಹೋಮ್ ವರ್ಕ್ ಮಾಡೋ ತರ ಆಗ್ಬೇಕು. ಆ ತರ ನಾವು ಹೋಮ್ ವರ್ಕ್ ಅನ್ನ ಟೀಚರ್ಗಳು ಕೊಡ್ಬೇಕು, ನನ್ ಕೇಳಕ್ ಹೋದ್ರೆ ಅಲ್ವಾ. ಈಗ ಊಟದ ಅಮ್ಮ ಅಡ್ಗೆ ಮಾಡಿರ್ತಾಳೆ, ಆ ಘಮ ಮನೇಲೆಲ್ಲ ಆವರಿಸಿದ್ದಾಗ ನಮ್ಗೆ ಹಸು ಹೇಗ್ ಹುಟ್ಟುತ್ತೆ ಅಂದ್ರೆ, ಅಮ್ಮ ಊಟ ಹಾಕು ಅಂತ ನಮ್ ಹಿಂದ್ ಬೀಳ್ತಾರೆ. ಹೇಗೆ ಆ ಪರಿಮಳ, ಆ ಸ್ವಾದ, ಹಾಗೆ ನಮ್ಮ ಹೋಮ್ ವರ್ಕ್ ಕೂಡ ಇರ್ಬೇಕು. ಬಟ್ ಆತರ ಇಲ್ಲ. ಹೇಗಿರುತ್ತೆ ಹೇಳ, ಕ್ಲಾಸ್ ಅಲ್ಲಿ ಮಾಡಿಸ್ತೀವಲ್ಲ ಪಾಠ, ಅದ್ರದ್ದೇ ಕಾಪಿ ಇರುತ್ತೆ. ಅವ್ರಿಗೆ ಅಲ್ಲೂ ಕೇಳಿಸ್ಕೊಂಡ್ ಬಂದಿರ್ತಾರೆ, ಮತ್ತ್ಯಾಕ್ ಬರಿಬೇಕಪ್ಪ ಅನ್ನೋದು ಬರುತ್ತೆ. ಅದನ್ನ ಬಿಟ್ಟು ಪಜಲ್ಸ್ ಗಳಾಗಿರ್ಬಹುದು, ಆಕ್ಟಿವಿಟೀಸ್ ಆಗಿರ್ಬಹುದು. ಆಕ್ಟಿವಿಟೀಸ್ ಅಂದ ತಕ್ಷಣ ಬರೀ ಅಂಟಿಸೋದು, ಚಿತ್ರ ಬಿಡೋದು ಅಲ್ಲ, ತಮ್ಮ ರಿಯಲ್ ಲೈಫಿಗೆ ಹೊಂದಿಸುವಂತಹ ಒಂದು ಹೋಮ್ ವರ್ಕ್ ಇಟ್ಬಿಟ್ರೆ ರಿಯಲಿ ಮಕ್ಳು ಅದನ್ನ ಎಂಜಾಯ್ ಮಾಡ್ತಾರೆ, ಖುಷಿಯಾಗಿ ಮಾಡ್ತಾರೆ, ನಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಆಗ ಕಲಿಕೆ ಸಾಧ್ಯ. ಬಟ್ ಅದ್ ಯಾರಿಗೂ ಬೇಕಾಗಿಲ್ಲ. ರೊಟೀನ್, ಇವತ್ ಬೆಳಿಗ್ಗೆ ಪಾಠ ಆಯ್ತು, ಅದನ್ನೇ ಕಾಪಿ 4 ಪೇಜ್ ಬರೀರಿ, ಆಮೇಲೆ ಫಾರ್ಮುಲಾ ಹಾಕಿ ಮ್ಯಾಥ್ಸ್ ಮಾಡಿ, ಅದು ಆಕ್ಟಿವಿಟಿ ಇದೆ, ಇಷ್ಟೇ. ಅದೆಲ್ಲಿ ಇಂಟ್ರೆಸ್ಟ್ ಬರುತ್ತೆ ಈಗ ಹೇಳಿ? ತಪ್ಪು ನಮ್ದಲ್ವಾ? ನಮ್ದು ಅಂದ್ರೆ ಟೀಚರ್ದಂತ ನಾನು ಹೇಳ್ತಿಲ್ಲ, ವ್ಯವಸ್ಥೆನ ದೂರಿ ಏನು ಮಾಡಕ್ಕಾಗಲ್ಲ. ಅದ್ರೊಳಗಿದ್ದೀವಿ, ಹೋಗ್ತಾ ಇರ್ಬೇಕು. ಓಕೆ, ಈಗ ವಿಷಯಕ್ಕೆ ಬರೋಣ. ಹಂಗಂತ ಹೇಳಿ ವ್ಯವಸ್ಥೆನ ಬದಲಿ ಮಾಡೋದಕ್ಕಂತೂ ನಮ್ಮ ಹತ್ರ ಆಗ್ಲಿಲ್ಲ, ನಾವು ಬದಲಾಗ್ಬೇಕು ಅಷ್ಟೇ. ಈಗ ಹೆಚ್ಚಿನ ಮಕ್ಳಿಗೆ ಆ ವಿಷಯವನ್ನ ಬೋರ್ ಆಗ್ತಿರ್ಬಹುದು ಹೋಮ್ ವರ್ಕ್ ಮಾಡ್ಲಿಕ್ಕೆ, ಇಲ್ಲ ಅದು ಅರ್ಥನೇ ಆಗ್ದಿರ್ಬಹುದು. ಕ್ಲಾಸಲ್ಲಿ ಏನ್ ಪಾಠ ಮಾಡಿದಾರೋ ಅದು ನೀಟಾಗಿ ಅರ್ಥ ಆಗ್ದಿರುವಾಗ ಏನಾಗುತ್ತೆ, ಅವ್ರು ಹೋಮ್ ವರ್ಕ್ ಮಾಡೋ ತಂಟೆಗೆ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಆಗಿರೋದ್ ನೀವು ತಾನೇ ಕ್ವಶನ್ ಕೊಟ್ಟಿರೋದು, ಅದಕ್ಕೋಸ್ಕರ ಹೋಮ್ ವರ್ಕ್ ಮಾಡ್ತಿರಲ್ಲ. ಇನ್ನೊಂದು ಇಂಟ್ರೆಸ್ಟೇ ಇರಲ್ಲ. ಗೊತ್ತಿರುತ್ತೆ ಯಾರು ಕೂತ್ಕೊಂಡ್ ಬರೀತಾರೆ ಅಂದ್ರೆ ಆ ಕಾನ್ಸಂಟ್ರೇಷನ್ ಅನ್ನೋದು ಅವ್ರಿಗೆ ಇರೋದಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಹೋಮ್ ವರ್ಕ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಓಕೆ, ಈಗ ಮೊದ್ಲಿಗೆ ಏನ್ ಮಾಡಬಹುದು ನೀವು ಪೇರೆಂಟ್ಸ್ ಆಗಿ? ಸಾಧ್ಯವಾದಷ್ಟು ನಿಮ್ಮ ಸ್ಕೂಲ್ ನಲ್ಲಿ ಟೀಚರ್ ಹತ್ರ ರಿಕ್ವೆಸ್ಟ್ ಮಾಡಬಹುದು, ನಮ್ಮ ಮಕ್ಕಳಿಗೆ ಆದಷ್ಟು ಒಂದಿಷ್ಟು ಹೊಸತನ ಇರ್ಲಿ ಹೋಮ್ ವರ್ಕ್ ಮಾಡುವಲ್ಲಿ. ಸ್ವಲ್ಪ ಅವರೇ ಚರ್ಚೆ ಮಾಡ್ಲಿ, ಯಾವ ತರ ಕೊಡಬಹುದು, ಯಾವ ತರ ಕೊಟ್ರೆ ನಮ್ಮ ಮಕ್ಳಿಗೆ ಇಷ್ಟ ಆಗತ್ತೆ. ಯಾಕಂದ್ರೆ ನಾವು ಫೀಸ್ ಕೊಟ್ಟಿರ್ತೀವಿ, ಅದು ಕಷ್ಟದ ಪ್ರತಿಫಲ. ಸೊ ಹಾಗಾಗಿ ಕೇಳುವಂತಹ ಹಕ್ಕು ಇಲ್ಲಿ ಆರ್ಡರ್ ಅಲ್ವಾ, ರಿಕ್ವೆಸ್ಟ್ ನ ಮಾಡಬಹುದು ಅಂತ ನಾನ್ ಅನ್ಕೊಂತೀನಿ. ಫಸ್ಟ್ ಇದು ನಿಮ್ಮ ಸ್ಕೂಲಲ್ಲಿ ಆದಷ್ಟು ಮಕ್ಕಳಿಗೆ ಒಂದು ಹೊಸತನದ ಹೋಮ್ ವರ್ಕ್ ಅನ್ನು ಕೊಡೋದಕ್ಕೆ ಕೇಳ್ಕೋಬಹುದು. ಸೆಕೆಂಡ್, ಒಂದ್ ಮಗು ಈಗ ಹೋಮ್ ವರ್ಕ್ ಮಾಡೋದಿಲ್ಲ ಅಂತಂದ್ರೆ ಕಾರಣ ಟಿವಿಗೆ ಹೆಚ್ಚು ಅವನು ಫೋಕಸ್ ಮಾಡ್ತಿರ್ಬಹುದು, ಇಲ್ಲ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಿರಬಹುದು. ಸೊ ಅದನ್ನ ಆದಷ್ಟು ಕಂಟ್ರೋಲ್ ಮಾಡಿ. ಓಕೆನಾ? ಇಲ್ಲ ಕೆಲವು ಮಕ್ಳು ಬರೀ ಹೊರಗಡೆ ಆಟ ಆಡೋದಕ್ಕೆ ಇಷ್ಟಪಡ್ತಿರ್ತಾರೆ ತುಂಬಾ ಹೊತ್ತು, ಅದನ್ನ ಸ್ವಲ್ಪ ಕಟ್ ಮಾಡಿ. ಯಾವ ತರ ಹೇಳ್ಬೇಕು ಅಂತಂದ್ರೆ, ಈಗ ನೀನ್ ಹೋಮ್ ವರ್ಕ್ ಮುಗಿಸಿದ್ರೆ ಆಮೇಲೆ ಆಟ ಆಡ್ಬೋದು, ಇಲ್ಲ ಆಟ ಆಡ್ ಬಂದು ಸ್ಪೆಸಿಫಿಕ್ ಆಗಿ
ಇದೇ ಟೈಮಿಗೆ 6 to 7 ಆರ್ 7 to 8 1 hour 1.5 hour ಈ ಟೈಮ್ ಅಲ್ಲಿ ನೀನ್ ಹೋಮ್ ವರ್ಕ್ ಕಂಪ್ಲೀಟ್ ಮಾಡ್ಬೇಕು ಅಂತ ಒಂದು ಟೈಮ್ ಶೆಡ್ಯೂಲ್ ಮಾಡಿ. ಯಾಕಂದ್ರೆ ನಾವು ಯಾವಾಗ ಮಕ್ಳಿಗೆ ಒಂದು ಕರೆಕ್ಟ್ ಟೈಮ್ ಅಲ್ಲಿ ಹೋಮ್ ವರ್ಕ್ ಮಾಡ್ಬೇಕು ಅಂತ ಒಂದು ಟೈಮ್ ಕೊಡ್ತೀವೋ ಅವಾಗ ಅವ್ರ ಮನ್ಸಲ್ಲಿ ಉಳಿಯುತ್ತೆ, ಹೋ ನಾನು ಆಟ ಆಡ್ ಬಂದ್ಮೇಲೆ ಇದನ್ನ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ ಆಯ್ತಾ. ಇಲ್ಲ ಮುಗಿಸ್ಬಿಟ್ಟು ಆಟ ಆಡಕ್ ಹೋಗ್ಬೇಕು, ಇದು ನನ್ನ ಹೋಮ್ ವರ್ಕ್ ಟೈಮ್ ಅನ್ನೋದನ್ನ ಅವ್ರಿಗೆ ನಿಗದಿಪಡಿಸಿ. ಒಂದೇ ದಿನಕ್ಕೆ ಆಗೋದಿಲ್ಲ, ಯಾವ್ದು ಒಂದೇ ದಿನಕ್ಕೆ ಆಗೋದಿಲ್ಲ, ಟೈಮ್ ತಗೊಳ್ಳಿ. ಓಕೆನಾ. ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ, ನೀವು ಸಾಧ್ಯವಾದಷ್ಟು ನಿಮ್ಮ ಮಕ್ಕಳ ಮುಂದೆ ಹೋಮ್ ವರ್ಕ್ ಅನ್ನೋ ಪದವನ್ನ ಜಾಸ್ತಿ ಬಳಸ್ಬೇಡಿ. ಹೋಮ್ ವರ್ಕ್ ಮಾಡು, ಹೋಮ್ ವರ್ಕ್ ಮಾಡು, ಹೋಮ್ ವರ್ಕ್ ಮಾಡು ಅಂತ ಕೆಲವರು ಹಿಂದೆ ಬೀಳೋದು ಅಂತಾರೆ. ಅಂದ್ರೆ ಹೇಳದನ್ನೇ ಹೇಳ್ತಿರೋದು. ಮಗು ಟಿವಿ ನೋಡುವಾಗ್ಲೂ ಹೋಮ್ ವರ್ಕ್ ಮಾಡು, ಹೋಮ್ ವರ್ಕ್ ಮಾಡು, ಸಾಕು ಟಿವಿ ಆಫ್ ಮಾಡು ಅನ್ನೋದು. ಇಲ್ಲ ಇನ್ನೇನಾದ್ರು ಆಟ ಆಡ್ತಿರುವಾಗ ಸಾಕು ಹೋಮ್ ವರ್ಕ್ ಮಾಡು ಅನ್ನೋದು. ಆ ಪದ ಮಕ್ಳಿಗೆ ಕಿವಿ ಮೇಲೆ ಬಿದ್ರೇನೆ ಎದ್ದು ಓಡ್ಬಿಡೋಣ ಅನ್ಸೋ ತರ ಮಾಡ್ಬಿಡ್ತಾರೆ ಕೆಲವು ಪೋಷಕರು. ಬೇಡ, ಆದಷ್ಟು HW ಹೋಮ್ ವರ್ಕ್, ಮನೆ ಕೆಲಸ, ಈ ಪದವನ್ನ ಕಡಿಮೆ ಬಳಸಿ. ಒಂದು ಟೈಮ್ ಫಿಕ್ಸ್ ಹೇಗಂದ್ರೆ, ನಾನು ಹೇಳ್ತೀನಿ ಕೇಳಿ. ಸ್ಕೂಲಿಂದ ಮಕ್ಳು ಮನೆಗ್ ಬರ್ತಾರೆ, ಬಂದ ತಕ್ಷಣ ಅವರು ಫ್ರೆಶ್ ಅಪ್ ಆಗ್ಲಿ, ಸ್ವಲ್ಪ ಟೈಮ್ ಕೊಡಿ. ಸ್ಕೂಲಲ್ಲಿ ಏನಾಯ್ತು ಎತ್ತ ಅದನ್ನೆಲ್ಲ ಹೇಳಕ್ ಅವಕಾಶ ಕೊಡಿ. ಆಮೇಲೆ ಅವರು ಸ್ನಾನ ಮಾಡೋದು ಏನೋ ಮುಗಿಸ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಹೊಟ್ಟೆಗೆ ಏನ್ ತಿಂತಾರೋ ಸಾತ್ವಿಕ ಆಹಾರ, ಒಳ್ಳೆ ಫುಡ್ ಅನ್ನ ಕೊಡಿ. ಓಕೆ. ನೆಕ್ಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದ್ ಅರ್ಧ ಗಂಟೆನೋ ಒಂದ್ 20 minutes ಟಿವಿ ನೋಡ್ತಾರೆ ಅಂತಂದ್ರೆ ಕಾರ್ಟೂನ್ ಒಳ್ಳೇದು, ಪರವಾಗಿಲ್ಲ, ಅಷ್ಟಕ್ಕೇನು ಪರವಾಗಿಲ್ಲ, ನೋಡೋದಕ್ಕೆ ಅವ್ರ ಪಾಡಿಗೆ ಬಿಡಿ. ಆ ಟೈಮಲ್ಲಿ ನೀವೇನು ಡಿಸ್ಟರ್ಬ್ ಮಾಡ್ಬೇಡಿ, ಅವ್ರ ಟೈಮ್ ಅದು. ಆಮೇಲೆ ಟ್ಯೂಷನ್ ಇದ್ರೆ ಟ್ಯೂಷನ್ಗೆ ಹೋಗ್ತಾರೆ, ಟ್ಯೂಷನ್ಗೆ ಹೋಗ್ದಿರೋ ಮಕ್ಳಿದ್ರೆ ಹೇಳಿ, ಈಗ 1 hour, half an hour ಆಟ ಆಡು, ಆಟ ಮುಗಿಸ್ಕೊಂಡ್ ಬಾ, ಆಮೇಲೆ ಕೂತ್ಕೊಳ್ಳೋಣ, ನಾನು ನಿನ್ ಜೊತೆ ಕೂರ್ತೀನಿ. ಇದು ಚಿಕ್ಕ ಮಕ್ಳಾದ್ರೆ, ದೊಡ್ಡ ಮಕ್ಳಾದ್ರೆ ಬೇರೆ ಬಿಡಿ ಅಂತ ಹೇಳಿ ಆಟ ಕಳಿಸ್ತೀರಾ. ಅಲ್ಲೂ ಹೇಳ್ಬೇಡಿ, ಬೇರೆ ಏನು ಬಿಟ್ಬಿಡಿ, ಫುಲ್ ಫ್ರೀ ಆಗಿ ಆಡ್ಲಿ ಮಾಡ್ಲಿ ಏನಾದ್ರು ಮಾಡ್ಲಿ. ಮನೆಗ್ ಬಂದ್ಮೇಲೆ ಮತ್ತೆ ಅವರು ಕೈಕಾಲ್ ಮುಖ ತೊಳ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ದೇವ್ರನ್ನ ದೀಪ ಹಚ್ಚೋದಾಗಿರ್ಬಹುದು, ಪ್ರೇಯರ್ ಮಾಡೋದಾಗಿರ್ಬಹುದು, ಒಂದು 10 minutes ಅವ್ರಿಗೆ ಮೆಡಿಟೇಷನ್ ಮಾಡೋದನ್ನ ಸಾಧ್ಯವಾದಷ್ಟು ಹೇಳ್ಕೊಡಿ. ಅಂದ್ರೆ ಮೆಡಿಟೇಷನ್ ಅಂದ್ರೆ ನೀವು ದೊಡ್ಡದಾಗಿ ಏನು ಅನ್ಕೊಳಕ್ ಹೋಗ್ಬೇಡಿ. ಒಂದು 10 ನಿಮಿಷ ಅವರ ಉಸಿರನ್ನ ಅವರು ಗಮನಿಸೋದು, ಕೂತ್ಕೊಳ್ಳೋದು. ಅವ್ರಿಗೆ ಏನೇ ತಲೆಯಲ್ಲಿ ಕೂತ್ಕೊಂಡಾಗ ಏನೇ ಯೋಚನೆಗಳು ಬರ್ಲಿ ಪರವಾಗಿಲ್ಲ, 10 ನಿಮಿಷ ಫಸ್ಟಿಗಾಗಲ್ಲ, ಒಂದ್ 5 ನಿಮಿಷ ಕೂರ್ಸೋದ್ ಅಭ್ಯಾಸ. ಸಂಜೆ ಸಮಯದಲ್ಲಿ ಪ್ರಾರ್ಥನೆ ಹೇಳೋದು, ಅದನ್ನೆಲ್ಲ ರೂಢಿ ಮಾಡಿಸಿ. ಆಮೇಲೆ ಮೆಡಿಟೇಷನ್ ಅಂತ ಹೇಳಿದ್ನಲ್ಲ, ಅವರು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಒಂದ್ 5 ನಿಮಿಷ 10 ನಿಮಿಷ ಅವ್ರ ಕಣ್ಣು ಮುಚ್ಕೊಂಡು ತನ್ನೊಳಗೆ ತಾನು ಹೋಗುವಂತದ್ದು. ಅದನ್ನ ಒಂದೇ ದಿವ್ಸಕ್ಕೆ ಆಗೋದಿಲ್ಲ, ಡೈಲಿ ಒಂದ್ 10 ನಿಮಿಷ. ಅದಾದ್ಮೇಲೆ ಬುಕ್ಸ್ ಅನ್ನು ತೆಗಿಯೋಕ್ ಹೇಳಿ. ಇವತ್ತು ನೀವು ಕೂತ್ಕೊಳ್ಳಿ, ಅವ್ರ ಹೋಮ್ ವರ್ಕ್ ಆಗುವಾಗ ಸ್ವಲ್ಪ ದಿನ ನೀವು ಕೂತ್ಕೊಳ್ಳಿ. ಏನೆಲ್ಲ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಒಂದ್ ಪೆನ್ ಪೇಪರ್ ತಗೊಳ್ಳಿ, 4 ಇದೆಯಾ, ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲದನ್ನೂ ಲೀಸ್ಟ್ ಮಾಡ್ಕೊಳ್ಳಿ, ಏನ್ ಕೊಟ್ಟಿದ್ದಾರೆ ಅಂತ. ಆದಷ್ಟು ಫಸ್ಟ್ ಸ್ವಲ್ಪ ಡಿಫಿಕಲ್ಟ್ ಇರೋದನ್ನ ಫಸ್ಟ್ ಗೆ ಮುಗಿಸೋದಕ್ಕೆ ಹೇಳಿ. ಒಂದು ಸಾರಿ ಕೂತ್ಕೊಂಡ್ರೆ, ಹೋಮ್ ವರ್ಕ್ ಮಾಡ್ಲಿಕ್ಕೆ ಒಂದು ಸಾರಿ ಕೂತ್ಕೊಂಡ್ರೆ, ಈಗ 6 o'clock ಕೂತ್ಕೊಂಡಿದ್ದೀರಾ ಅನ್ಕೊಳ್ಳಿ. 6 o'clock ಕೂತ್ಕೊಂಡು ಒಂದು half an hour 3/4 hour ನೀವು ಹೇಳೋದಕ್ಕೆ ಅವಕಾಶ ಕೊಡಬಾರ್ದು. ಅಂದ್ರೆ ಆ ಒಂದು ಫೋಕಸ್ ಇರ್ಬೇಕು. ಮ್ಯಾಥ್ಸ್ ಮಾಡ್ತಾ ಇದ್ರೆ ಅದನ್ನ ಮುಗಿಸಿ ಒಂದ್ 5 ನಿಮಿಷ 10 ನಿಮಿಷ ಸ್ವಲ್ಪ ಬ್ರೇಕ್ ಕೊಡಿ. ಓಕೆ. ಆಮೇಲೆ ಮತ್ತೆ ಶುರು ಮಾಡ್ಬೇಕು. ಮತ್ತೆ ಒಂದ್ ಆದ ತಕ್ಷಣ ಅದನ್ನ ಟಿಕ್ ಮಾಡ್ಕೊಳ್ಳಿ, ಎಸ್ ಇದು ಮುಗೀತು, ಇನ್ನಿರೋದು ಇಷ್ಟೇ ಹೋಮ್ ವರ್ಕ್ ಅಂತ ಹೇಳಿ 1 by 1 ಆಗಿದ್ದನ್ನೆಲ್ಲ ಟಿಕ್ ಮಾಡ್ಕೊಂತ ಬನ್ನಿ. ಆಗ ಮಕ್ಳಿಗೆ ಒಂದು ಶಿಸ್ತು, ಡಿಸಿಪ್ಲೈನ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಹೋ ನಾನು ಇದನ್ನ ಮುಗಿಸ್ದೆ, ಇದು ಮುಗೀತು ನಂದು, ಆಯ್ತು ಇನ್ನಿಷ್ಟ ಇರೋದು ಅಂತ ಅವ್ರಿಗೆ ಖುಷಿ ಆಗತ್ತೆ. ಇದೊಂದು ಮೆಥಡ್. ನೀವು ಅವ್ರನ್ನ ಹೋಮ್ ವರ್ಕ್ ಮಾಡಕ್ ಹೇಳ್ಬಿಟ್ಟು ನೀವು ಟಿವಿ ನೋಡೋದು, ಸೀರಿಯಲ್ ನೋಡೋದು, ಅಥವಾ ಫ್ರೆಂಡ್ಸ್ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರೆ ಅರ್ಧ ಗಂಟೆಯಲ್ಲಿ ಆಗುವಂತಹ ಹೋಮ್ ವರ್ಕ್ ತಾಸ್ ಗಟ್ಲೆ ಅದು ಆಗಲ್ಲ. ನೀವ್ ಅನ್ಕೋಬಹುದು, ಅಯ್ಯೋ ನನ್ಗೇನ್ ಗೊತ್ತಾಗುತ್ತೆ ಹೋಮ್ ವರ್ಕ್, ಅದು ಅವ್ರ ಸ್ಕೂಲಲ್ಲಿ ಕೊಟ್ಟಿದ್ದು, ಅವ್ರು ಕೂತ್ಕೊಂಡ್ ಮಾಡ್ಬೇಕು ಅನ್ನೋ ನಿಮ್ಮ ಮನೋಭಾವ ಇದ್ರೆ ಖಂಡಿತ ತೆಗೆದ್ಬಿಡಿ, ಆಗಲ್ಲ. ಈಗ ಸ್ವಂತಿಕೆ ಮಕ್ಕಳಲ್ಲಿ ನಾನೇ ಮಾಡ್ಬೇಕು, ನಾನೇ ಓದ್ಬೇಕು, ನಾನೇ ಏನೋ ಮಾಡ್ಬೇಕು ಅನ್ನೋದು ಅಷ್ಟು ನನ್ಗೆ ಕಾಣಿಸ್ತಿಲ್ಲ. ನಾವು ಸ್ಕೂಲಲ್ಲಿ ನೋಡ್ತೀವಲ್ವಾ. ಸ್ವಲ್ಪ ದಿನ ಕೂತ್ಕೊಳ್ಳಿ, ಇದು ಆಯ್ತು. ಮಧ್ಯದ ಮಕ್ಳಿಗಾಯ್ತು. ಇನ್ನು ಚಿಕ್ಕ ಮಕ್ಳಿಗೆ ಸ್ವಲ್ಪ ನೀವೇ ಕೂತ್ಕೋಬೇಕಾಗತ್ತೆ ಮುಗಿಯೋ ತನಕ. ಅರ್ಥ ಆಯ್ತು ಅನ್ಕೊಂತೀನಿ. ಹಾಗೆ ಸ್ವಲ್ಪ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ ಒಂದಿಷ್ಟು ಕಲರ್ಫುಲ್ ಆಗಿರೋ ಒಂದು ಪೆನ್ಸಿಲೋ, ಪೆನ್ನೋ, ಅರೈಸರೋ ಅವನ್ನೆಲ್ಲ ಕೊಡಿ. ಸ್ವಲ್ಪ ಅವಾಗ ಬದಲಾವಣೆ ಮಾಡಿ, ಅದನ್ನ ಎಂಜಾಯ್ ಮಾಡ್ತಾರ ಅವರು. ಓಕೆ.
ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿರೋ ಒಂದು ಪ್ಲೇಸ್, ಟೇಬಲ್, ಕುರ್ಚಿ ಇರೋ ಕಡೆ ಕೂರ್ಸಿ, ಗಾಳಿ ಬೆಳಕು ಬರೋ ಕಡೆ ಕೂರ್ಸ್ಕೊಂಡು ಹೋಮ್ ಗೆ ಕೂತ್ಕೊಂಡ್ಬಿಡಿ. 45 minutes ಆದ್ಮೇಲೆ ಮತ್ತೆ ಓದ್ಸೋದು ಮಾಡೋದು ಮಾಡ್ಬೇಕು. ಇದು ಹೋಮ್ ವರ್ಕ್ ಮಾಡುವಂತ ಮೆಥಡ್. ನೆಕ್ಸ್ಟ್, ಸ್ಮಾಲ್ ಟಾರ್ಗೆಟ್ ಅನ್ನ ಕೊಡಿ. ದೊಡ್ಡದಾಗಿ ಇಷ್ಟೊಂದು ಮುಗಿಸಿ ಇವಾಗ 1 hour ಇದೆ ಹಾಗೆ ಹೀಗೆ ಅಂತ ಕೂಗಾಡ್ಬೇಡಿ. ಮೊದ್ಲಿಗೆ ನೀನು 1 page 2 page ಬರೆಯೋದಕ್ಕೆ ಕೊಟ್ಬಿಡಿ, ಆಯ್ತಾ? ಕೊಟ್ಟ ಮೇಲೆ ಅವ್ರಿಗೇನೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಎಸ್ ನಾನು ಇದನ್ನ ಮುಗಿಸ್ತೀನಿ ಅನ್ನೋ ಒಂದು ಹುಮ್ಮಸ್ ಬರುತ್ತೆ, ಆಯ್ತಲ್ವಾ? ಆಮೇಲೆ ಒಂದು ಚಾರ್ಟ್ ರೆಡಿ ಮಾಡ್ಕೊಳ್ಳಿ. ಇದು ಸ್ಪೆಷಲ್, ಆಯ್ತಾ? ಒಂದು ಚಾರ್ಟ್ ರೆಡಿ ಮಾಡ್ಕೊಂಡು ಅವ್ರಿಗೆ ಹೇಳಿ, ಇವತ್ತು ಸೋಮವಾರ, ಟೈಮಿಂಗ್ಸ್ ಹಾಕಿ, ಇದು ಮುಗ್ದಿದೆ ಕೆಲ್ಸ, ಯು ಆರ್ ಗುಡ್ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ಟಾರ್ ಕೊಡಿ. ಅದ್ ಎಷ್ಟನೇ ವಯಸ್ಸಿನ ಮಕ್ಳಾರು ಆಗ್ಲಿ, ತುಂಬಾ ದೊಡ್ಡ ಮಕ್ಳಿಗೆ, SLC ಮಕ್ಳಿಗೆಲ್ಲ ನಾನು ಹೇಳ್ತಿಲ್ಲ, ಒಂದು ಮಕ್ಳು ಖುಷಿ ಪಡ್ತಾರೆ, ಸ್ಟಾರ್ ಹಾಕಿ. ಆಮೇಲೆ ಕೊನೆಯಲ್ಲಿ ಹೇಳಿ, ಎಲ್ಲದನ್ನು ನೀನ್ ಕಂಪ್ಲೀಟ್ ಆಗಿ ಈ ತರ ಮಾಡ್ತಾ ಹೋದ್ರೆ ಒಂದಿಷ್ಟು ಸ್ಟಾರ್ಗಳು, 25 stars ಅಥವಾ 30 stars ಆದ್ರೆ ನಾನು ನಿನ್ಗೆ ಫ್ರೆಂಡ್ಸ್ ಮನೆ ಕರ್ಕೊಂಡು ಹೋಗೋದು, ಅಥವಾ ಹೊರಗಡೆ ಕರ್ಕೊಂಡು ಹೋಗೋದು, ಅಥವಾ ನಿಂಗೇನು ಬುಕ್ಸ್ ಕೊಡ್ಸೋದು, ಅಥವಾ ನೀನ್ ಸ್ವಲ್ಪ ಇಷ್ಟ ಪಡೋದು ಏನಾದ್ರು, ಅಂದ್ರೆ ಜಂಕ್ ಫುಡ್ ಆತರ ಎಲ್ಲ ಡಿಮ್ಯಾಂಡ್ ಕೊಡ್ಬೇಡಿ. ಏನಾದ್ರೂ ಸಣ್ಣದಾಗಿ ಚಿಕ್ಕದಾಗಿ ಹಣ ಖರ್ಚಿಲ್ಲದೆ ಇರೋದು, ಆತರ ಒಂದು ಏನ್ ಹೇಳ್ತಾರೆ, ಪ್ರೇರಣೆ ಕೊಡಿ ಅವರಿಗೆ. ಬಹುಮಾನ ಅಂತಾರಲ್ಲ, ಸ್ಮಾಲ್ ಟಾರ್ಗೆಟ್, ಅದನ್ನ ಮುಗಿಸಿದ ತಕ್ಷಣ ಅವ್ರಿಗೆ ಒಂದು ಹುಮ್ಮಸ್ ಬರುತ್ತೆ. ಎಸ್, ನಾನು ಇದನ್ನ ಮುಗಿಸಿದೀನಿ, ನಂಗೆ ಸ್ಟಾರ್ ಬಂತಲ್ವಾ ಅನ್ನೋದು ಖುಷಿ ಆಗತ್ತೆ. ಇದೆಲ್ಲ ನೀವು ಮಾಡ್ಬೇಕಾಯ್ತಾ? ಓಕೆ, ಫೈನಲಿ ಮಕ್ಳೇನಾರು ನಾವು ಅಂದ್ಕೊಂಡಷ್ಟು ಪಟಪಟ ಅಂತ ಮುಗಿಸಿಲ್ಲ ಅಂದ್ರೆ ಒಂದೇ ಸೈಡ್ ಡಿಸಪಾಯಿಂಟ್ ಆಗ್ಬೇಡಿ, ಟೈಮ್ ತಗೊಳ್ಳಿ. ಮೊದ್ಲು ನೀವು ಮಕ್ಳು ಮನೆಗ್ ಬರೋದ್ಕಿಂತ ಮುಂಚೆ ಫ್ರೀ ಆಗಿ ಅವ್ರಿಗೆ ಟೈಮ್ ಕೊಡಿ. ಆಗ ಮಕ್ಳು ಹೋಮ್ ವರ್ಕ್ ಅನ್ನ ಖಂಡಿತ ಮಾಡ್ತಾರೆ. ನಾನು ಓವರ್ ಆಗಿ ಹೇಳ್ಬೇಕು ಅಂದ್ರೆ, ಫಸ್ಟಿಗೆ ನಿಮ್ಮ ಮಕ್ಳಿಗೆ ಆ ವಿಷಯದ ಬಗ್ಗೆ ಡೌಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಹೋಮ್ ವರ್ಕ್ ಮಾಡೋದಕ್ಕೆ ಯಾಕಾಗಲ್ಲ ಅಂದ್ರೆ, ಅವ್ರಿಗೆ ಆ ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಮೊದ್ಲು ಅರ್ಥ ಮಾಡಿಸಿ, ಅವಾಗ ಅವರಾಗಿ ಹೋಮ್ ವರ್ಕ್ ಮಾಡ್ತಾರೆ. ಆಮೇಲೆ ಆಸಕ್ತಿ ಬರುವಂತಹ ಒಳ್ಳೇದು ಖುಷಿಯಾಗಿ ಅವರೇ ಮಾಡುವಂತಹ ಹೋಮ್ ವರ್ಕ್ ಅನ್ನ ಸ್ಕೂಲಲ್ಲಿ ಕೊಡಿ ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡಿ, ಖಂಡಿತ ಕೊಡ್ತಾರೆ. ಕೆಲವು ಸ್ಕೂಲಲ್ಲಿ ಚೇಂಜ್ ಮಾಡಿದ್ದಾರೆ ಇವಾಗ ಹೋಮ್ ವರ್ಕ್ ಅನ್ನೆಲ್ಲ. ಹಾಗೆಯೇ ಕೇವಲ ಮ್ಯಾಥ್ಸ್ ಸೈನ್ಸ್ ಮಾತ್ರ ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಗಳ ಪರಿಚಯ ಮಾಡುವ. ಮ್ಯಾಥ್ಸ್ ಸೈನ್ಸ್ ಒಂದೇ ಕೊಟ್ಟರೆ ಅವ್ರಿಗೂ ಬೋರ್ ಆಗುತ್ತೆ. ಎಸ್, ಐ ನೋ ಮ್ಯಾಥ್ಸ್ ಮತ್ತೆ ಸೈನ್ಸ್ ತುಂಬಾ ಡಿಫಿಕಲ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಡೈಲಿ ಕೊಡ್ಲಿ. ಅದ್ರ ಜೊತೆಗೆ ಲ್ಯಾಂಗ್ವೇಜ್ ಗಳು ಕೂಡ ಇಂಪಾರ್ಟೆಂಟ್. ಕನ್ನಡ, ಇಂಗ್ಲಿಷ್, ಹಿಂದಿ ಡೈಲಿ ಒಂದೊಂದ್ ಸ್ವಲ್ಪ ಅವ್ರು ಬರೀಲೇಬೇಕಾಗುತ್ತೆ. ಇಲ್ಲಾಂದ್ರೆ ಆ ಅಕ್ಷರಗಳು ಅವರ ತಲೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರಿಗೆ ಇತ್ತೀಚಿನ ಮಕ್ಕಳಿಗೆ ಕನ್ನಡ ಹಿಂದಿ ಎಲ್ಲ ತುಂಬಾ ಬರೆಯೋದನ್ನ ತುಂಬಾ ಹೊರೆ ಅನ್ಕೊಂಡ್ಬಿಡ್ತಿದ್ದಾರೆ. ಯಾಕಂದ್ರೆ ಹೋಮ್ ವರ್ಕ್ ಜಾಸ್ತಿ ಕೊಡೋದಿಲ್ಲ. ಇನ್ ಕೆಲವರು ಸ್ಕೂಲಲ್ಲಿ ಬಿಡಿ ಸಿಕ್ಕಾಪಟ್ಟೆ ಕೊಡ್ತಾರೆ, ಅದು ಜಾಸ್ತಿ ಆಗುತ್ತೆ. ಓಕೆ, ಇದನ್ನೆಲ್ಲ ಫಾಲೋ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ನಾನು ಕೊನೆಯಲ್ಲಿ ನಿಮ್ಗೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಚಾರ್ಟ್ ಕೊಡ್ತೀನಿ, ಆಯ್ತಾ? ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ತನಕ, ಸಂಡೇ ಬಿಟ್ಬಿಡಿ, ಫ್ರೈಡೇ ತನಕ ಹೇಗ್ ಚಾರ್ಟ್ ಹಾಕ್ಬೇಕು, ಅವ್ರಿಗೆ ಒಂದೊಂದು ದಿನ ಒಂದೊಂದು ಆಕ್ಟಿವಿಟೀಸ್. ಇವತ್ತು ಓದ್ ತಕ್ಷಣ, ಇವತ್ತು ಓದಿದ್ಯಾ, ಮಂಗಳವಾರ ಎಸ್ ಸ್ಟಾರ್, ಬುಧವಾರ ಇವತ್ತು ಹೊಸ ವಿಷಯ ಕಲ್ತಿದ್ಯಾ ನೀನು, ಗುಡ್ ಸ್ಟಾರ್. ಆಮೇಲೆ ಗುರುವಾರ ಇವತ್ ನೀನು ಏನಾದ್ರು ಅವ್ರು ಮಾಡಿರೋ ಒಳ್ಳೆ ಕೆಲ್ಸನ ಗುರ್ತಿಸಿ ಸ್ಟಾರ್ ಕೊಡ್ತಾ ಬನ್ನಿ. ಅದು ಅವ್ರಿಗೆ ನಿಜವಾಗ್ಲೂ ಒಂದು ಹೊಸತನ ಇರುತ್ತೆ. ಸ್ಕೂಲಲ್ಲಂತೂ ಮಾಡಿಲ್ಲ ಅಂದ್ರೆ ನಾವು ಮನೆಯಲ್ಲಾದ್ರೂ ಮಾಡೋಣ. ಹೋಮ್ ವರ್ಕ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಡಿ. ಸ್ಕೂಲಲ್ಲಿ ಕೇಳಿರುವಂತಹ ವಿಷಯ ಮನದಟ್ಟಾಗಿ ಮತ್ತೆ ನಮ್ಮ ತಲೆಯಲ್ಲಿ ಕೂರ್ಬೇಕು ಅಂದ್ರೆ ಹೋಮ್ ವರ್ಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಕೇಳಿಸ್ಕೊಂಡಿರ್ತಾರೆ, ಅದನ್ನ ಇನ್ನೊಂದ್ಸರಿ ಬರ್ದು ರಿವಿಷನ್ ಮಾಡಿದಾಗ ಅವ್ರಿಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಮಾಡಿ ನೋಡಿ. ಹಾಗೆ ಇನ್ನೊಂದು ಪ್ಲಾನ್ ಅನ್ನ ಮಾಡಬಹುದು. ಮಕ್ಳು ಹೋಮ್ ವರ್ಕ್ ಮಾಡ್ತಿರುವಾಗ, ಸ್ವಲ್ಪ ಚಿಕ್ಕ ಮಕ್ಳಾದ್ರೆ ಏನ್ ಮಾಡ್ಬಹುದು ಗೊತ್ತಾ? ಇದು ನಾನ್ ಬರೀತಿರೋದು, ಇದು ನನ್ನ ಬುಕ್ಕು, ಇದು ನೀನ್ ಬರೀತಿರುವಂತದ್ದು. ಯಾರು ಫಾಸ್ಟ್ ಆಗಿ ಬರೀತಾರೆ ನೋಡೋಣ ಅಂತ ಹೇಳಿ ಅವ್ರಿಗೆ ಕಾಂಪಿಟಿಷನ್ ಇರ್ಬೋದು. ಯಾರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋಣ, ನಿಂದ ನಂದ ಅಂತ ಹೇಳಿ ಅವ್ರಿಗೊಂದು ಸಣ್ಣದಾಗಿ ಪುಷ್ ಅಪ್ ಮಾಡಬಹುದು. ಓಕೆನಾ? ಸೊ ಅವಾಗ ಮಕ್ಳಿಗೆ ಸ್ವಲ್ಪ ಆಸಕ್ತಿ ಬರುತ್ತೆ. ಅಮ್ಮನೂ ಬರೀತಿದ್ದಾರೆ, ನಾನು ಬರಿತೀನಿ ಅಂತ. ಹಂಗಂತ ಡೈಲಿ ಮಾಡ್ಬೇಕು ಅಂತಲ್ಲ, ಅವರು ಒಂದ್ ಕಡೆ ಕೂರೋ ಹಾಗೆ ಆಗೋ ತರ. ಇನ್ನೊಂದು ಕೊನೆಯಲ್ಲಿ ಹೇಳ್ತೀನಿ ನೋಡಿ, ನಮ್ಮ ಮಕ್ಕಳ ಏಕಾಗ್ರತೆನ ಯಾವಾಗ ಹೆಚ್ಚು ಮಾಡ್ತೀವೋ ಆಗ ಮಕ್ಕಳು ತಮ್ಮ ಕೆಲಸವನ್ನ ತಾವು ಮಾಡೋದನ್ನ ಕಲಿತಾರೆ. ಮಕ್ಕಳ ಏಕಾಗ್ರತೆಯನ್ನ ಹೆಚ್ಚು ಮಾಡ್ಬೇಕು ಅಂದ್ರೆ ನೀವು ಫಸ್ಟ್ ಅವರಿಗೆ
ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ಯಾವ್ದಾದ್ರು ಒಂದಿಷ್ಟು ಎಕ್ಸರ್ಸೈಸ್ ಗಳಾಗಿರ್ಬಹುದು, ಯೋಗ ಆಗಿರ್ಬಹುದು, ಯೋಗ ಕ್ಲಾಸಸ್ ಸೇರಿಸಿದ್ರೆ ಅಲ್ಲೇ ಮೆಡಿಟೇಷನ್ ಕೂಡ ಹೇಳ್ಕೊಡ್ತಾರೆ. ಸೊ ನೀವು ಬೇಕಾದ್ರೆ ಗಮನಿಸಿ, ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿರೋ ಮಕ್ಕಳು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅದು ಮ್ಯೂಸಿಕ್ ಆಗಿರ್ಬಹುದು, ಬ್ಯಾಡ್ಮಿಂಟನ್ ಆಗಿರ್ಬಹುದು, ಅಂದ್ರೆ ಅಲ್ಲಿ ಅವ್ರು ಎಲ್ಲದನ್ನೂ ಹೇಳ್ಕೊಡ್ತಾರೆ, ಫಿಸಿಕಲಿ ಮೆಂಟಲಿ. ಇದ್ ಯಾವ್ದಕ್ಕೂ ಹೋಗದೆ ಬರೀ ಸ್ಕೂಲು ಮತ್ತೆ ಟ್ಯೂಷನ್ ಅಂತ ಯಾವ ಮಕ್ಳು ಇರ್ತಾರೋ ಆ ಮನೆ ಮಕ್ಳು ಹೋಮ್ವರ್ಕ್ ಅನ್ನ ಇದೆ ಮಾಡೋದೇ ಇಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈಗ ಒಂದ್ ಮಗು ಈಗ ಮ್ಯೂಸಿಕ್ ಕಲಿತಿದೆ ಅಂದ್ರೆ ಆ ಮಗು ಹೋಮ್ವರ್ಕ್ ಅನ್ನು ಚೆನ್ನಾಗಿ ಮಾಡುತ್ತೆ. ಇಲ್ಲ ಇನ್ನೊಂದ್ ಮಗು ಬೆಳಿಗ್ಗೆ ಎದ್ದು ಕ್ರಿಕೆಟ್ ಕೋಚ್ ಪ್ರಾಕ್ಟೀಸ್ ಮಾಡುತ್ತೆ, ಬ್ಯಾಡ್ಮಿಂಟನ್ ಮಾಡುತ್ತೆ ಅಂದ್ರೆ ಅದಕ್ಕೂ ಫಿಸಿಕಲಿ ಎಲ್ಲದನ್ನ ಅವರು ಫೀಡ್ ಮಾಡ್ತಾರೆ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಬರುತ್ತೆ. ಸೊ ಸಾಧ್ಯ ಆಗುತ್ತೆ. ಆದಷ್ಟು ನಿಮ್ಮ ಮಕ್ಕಳಿಗೆ ಯೋಗ, ಮೆಡಿಟೇಷನ್ ಇದನ್ನು ಫಸ್ಟ್ ಆರಂಭಿಸಿ. ಒಂದು ಕಡೆ ಕೂರೋದನ್ನ ಅವ್ರು ಕಲ್ತ್ರೆ ನೀವು ಅವ್ರ ಹಿಂದೆ ಬೀಳುವ ಅವಶ್ಯಕತೆ ಇಲ್ಲ. ಇದು ನನ್ನ ಒಂದು ಏನ್ ಹೇಳ್ತಾರೆ ರಿಕ್ವೆಸ್ಟ್. ನೀವ್ ಮಾಡಿ ನೋಡಿ. ಫೀಸ್ ಎಷ್ಟೋ ಲಕ್ಷಾಂತರ ರೂಪಾಯಿ ಸ್ಕೂಲಿಗೆ ಕಳಿಸ್ತೀರಂತೆ. ಇದು ಒಂದು ಸ್ವಲ್ಪ ದಿನ, ಒಂದು 2 months 3 months ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಗುವಿನಲ್ಲಿ ಆಗುವಂತಹ ಬದಲಾವಣೆ. ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ನೀವು ಮಾಡ್ತಾ ಹೋಗಿ ನಿಮ್ ಮಕ್ಳು ಕೂಡ ಮಾಡ್ತಾರೆ. ಆದ್ರೆ ತಿಳಿದೇ ಏನು ಮಾಡೋದಕ್ ಹೋಗ್ಬೇಡಿ. ತಿಳಿದಂತ ಎಷ್ಟೊಂದು ಸಂಸ್ಥೆಗಳಿದೆ, ಹೇಳ್ತಾರಲ್ಲ ಹಲವಾರು ಇದು ಸ್ಕೂಲ್ಗಳಿರುತ್ತೆ. ಅಂದ್ರೆ ಕಲಿಸುವಂತಹ ನುರಿತ ಶಿಕ್ಷಕರ ಹತ್ರ ಮಾತ್ರ ಕಲ್ತ್ಕೊಳ್ಳಿ. ನಾವೇನೋ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ, ತಪ್ಪಾಗಬಹುದು. ಸೊ ಹಾಗಾಗಿ ಯಾರು ತಿಳಿದಿರ್ತಾರೋ ಅವ್ರ ಹತ್ರನ ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ ಮಕ್ಳಿಗೆ ಮಾಡಿ. ಆಗ್ಲೇ ನಿಮ್ಮ ಮಕ್ಕಳ ಎಲ್ಲ ಕೆಲಸಗಳು ಮಾರ್ಕ್ಸ್ ತಗೊಂತಾರೆ, ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಆಗತ್ತೆ. ಓಕೆ, ಇದು ಇಂದಿನ ವಿಡಿಯೋ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.